ಭಾರತದ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಒಂದು ಸುದ್ದಿ ಈಗ ಹೊರಬಿದ್ದಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಹಠಾತ್ತಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಪ್ರಮುಖ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಈ ಅನಿರೀಕ್ಷಿತ ಭೇಟಿಯ ಹಿಂದಿರುವ ಅಸಲಿ ರಹಸ್ಯವೇನು? ಇದು ಕೇವಲ ಸಾಮಾನ್ಯ ಭೇಟಿಯೇ ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ರಾಜಕೀಯ ತಂತ್ರ ಅಡಗಿದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಸಂಸತ್ತಿನ ಅಧಿವೇಶನಗಳ ಅಂತ್ಯವು ಕೇವಲ ಶಾಸಕಾಂಗ ಪ್ರಕ್ರಿಯೆಯ ಮುಕ್ತಾಯವಲ್ಲ, ಬದಲಾಗಿ ಇದು ರಾಜಕೀಯ ಪಕ್ಷಗಳ ನಡುವಿನ ಸಂಬಂಧಗಳ ಮರುಮಾಪನದ ಕ್ಷಣವೂ ಹೌದು. 2025 ಡಿಸೆಂಬರ್ 19ರಂದು ಲೋಕಸಭೆಯ ಚಳಿಗಾಲದ ಅಧಿವೇಶನ ಮುಕ್ತಾಯಗೊಂಡ ಸಂದರ್ಭದಲ್ಲಿ ನಡೆದ ಒಂದು ಘಟನೆ ಭಾರತೀಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ವಯನಾಡಿನ ನೂತನ ಸಂಸದೆ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಹಿರಿಯ ನಾಯಕರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದು, ಈ ಭೇಟಿಯ ಹಿಂದಿನ ರಾಜಕೀಯ ಅರ್ಥವೇನು ಎಂಬ ಚರ್ಚೆ ಶುರುವಾಗಿದೆ. ಡಿಸೆಂಬರ್ 1ರಿಂದ ಆರಂಭವಾದ 2025 ಸಂಸತ್ತಿನ ಚಳಿಗಾಲದ ಅಧಿವೇಶನವು ಅತ್ಯಂತ ಉತ್ಪಾದಕ ಮತ್ತು ಸಂಘರ್ಷಮಯವಾಗಿತ್ತು. ಈ ಅಧಿವೇಶನವು ಕೇವಲ 15 ದಿನಗಳ ಕಾಲ ನಡೆದರೂ ಲೋಕಸಭೆಯು 111% ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿತು. ಅಧಿವೇಶನದ ಕೊನೆಯ ದಿನದಂದು ಸಂಪ್ರದಾಯದಂತೆ ಲೋಕಸಭೆಯ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ತಮ್ಮ ಚೇಂಬರ್ನಲ್ಲಿ ಎಲ್ಲಾ ಪಕ್ಷಗಳ ನಾಯಕರಿಗೆ ಚಹಾಕೂಟವನ್ನು ಏರ್ಪಡಿಸಿದರು. ಈ ಕೂಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಭಾಗವಹಿಸಿದರು. ಈ ಭೇಟಿಯು ಕೇವಲ ಸಾಮಾಜಿಕ ಭೇಟಿಯಾಗಿರದೆ, ನಾರ್ಮಲ್ ಭೇಟಿಯಾಗಿರದೆ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ ಪ್ರಿಯಾಂಕಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸಿದ ಒಂದು ಮಹತ್ವದ ರಾಜತಾಂತ್ರಿಕ ನಡೆಯಾಗಿತ್ತು. ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿ ಮತ್ತು ಬಿಜೆಪಿಯ ಇತರ ನಾಯಕರನ್ನು ಭೇಟಿ ಮಾಡಿದ್ದರ ಹಿಂದೆ ಹಲವಾರು ಉದ್ದೇಶಗಳಿರಬಹುದು. ಇದನ್ನು ರಾಜಕೀಯ ತಂತ್ರಗಾರಿಕೆ ಮತ್ತು ಸಂಸದೀಯ ಕಾರ್ಯವೈಖರಿಯ ದೃಷ್ಟಿಯಿಂದ ನೋಡ್ತಾ ಹೋದ್ರೆ, ಪ್ರಿಯಾಂಕಾ ಗಾಂಧಿಯವರು ವಯನಾಡಿನಿಂದ ಸಂಸದರಾಗಿ ಆಯ್ಕೆಯಾದ ನಂತರ ಇದು ಅವರ ಮೊದಲ ಪ್ರಮುಖ ಅಧಿವೇಶನವಾಗಿತ್ತು. ಒಬ್ಬ ಸಂಸದೆಯಾಗಿ ಸದನದ ನಿಯಮಗಳನ್ನು ಮತ್ತು ಸಭ್ಯತೆಯನ್ನು ಪ್ರದರ್ಶಿಸುವುದು ಇವರ ಗುರುತನ್ನು ಸ್ಥಾಪಿಸಲು ಅಗತ್ಯವಾಗಿತ್ತು. ಈ ಚಹಾಕೂಟದಲ್ಲಿ ಭಾಗವಹಿಸುವ ಮೂಲಕ ಇವರು ಕೇವಲ ಪ್ರತಿಭಟನಾಕಾರರಾಗಿ ಮಾತ್ರವಲ್ಲದೆ ಸಂಸತ್ತಿನ ಪ್ರಕ್ರಿಯೆಯಲ್ಲಿ ಗೌರವಯುತವಾಗಿ ಪಾಲ್ಗೊಳ್ಳುವ ಜವಾಬ್ದಾರಿಯುತ ಸಂಸದೆಯಾಗಿ ಕಾಣಿಸಿಕೊಂಡರು. ಈ ಭೇಟಿಯ ಸಮಯದಲ್ಲಿ ನಡೆದ ಸಂಭಾಷಣೆಯ ಬಹುಪಾಲು ಭಾಗವು ಪ್ರಿಯಾಂಕಾ ಗಾಂಧಿಯವರ ಸಂಸದೀಯ ಕ್ಷೇತ್ರವಾದ ವಯನಾಡಿಗೆ ಸಂಬಂಧಿಸಿತ್ತು. ಇವರು ಮಲಯಾಳಂ ಭಾಷೆಯನ್ನು ಕಲಿಯುತ್ತಿರುವುದಾಗಿ ಮತ್ತು ಕ್ಷೇತ್ರದ ಜನರೊಂದಿಗೆ ನೇರ ಸಂಪರ್ಕವನ್ನು ಸಾಧಿಸಲು ಪ್ರಯತ್ನಿಸ್ತಾ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಹಂಚಿಕೊಂಡರು. ಇದಷ್ಟೇ ಅಲ್ಲದೆ ವಯನಾಡಿನ ನಿರ್ದಿಷ್ಟ ಗಿಡಮೂಲಿಕೆಗಳ ಬಳಕೆಯಿಂದ ತಮಗೆ ಮತ್ತು ಅವರ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಆರೋಗ್ಯದ ಲಾಭಗಳಾಗಿವೆ ಎಂಬ ವಿಷಯವನ್ನು ಕೂಡ ಅವರು ಚರ್ಚಿಸಿದರು. ಇದು ಅವರು ತಮ್ಮ ಕ್ಷೇತ್ರದ ಮೇಲೆ ಹೊಂದಿರುವ ಬದ್ಧತೆಯನ್ನು ಪ್ರದರ್ಶಿಸುವ ಮತ್ತು ಕ್ಷೇತ್ರದ ಸಮಸ್ಯೆಗಳನ್ನು ಸರ್ಕಾರದ ಉನ್ನತ ನಾಯಕರನ್ನ ಗಮನಕ್ಕೆ ತರುವ ತಂತ್ರವಾಗಿದೆ. ಅಧಿವೇಶನದ ಕೊನೆಯಲ್ಲಿ ರಾಹುಲ್ ಗಾಂಧಿಯವರು ವಿದೇಶಿ ಪ್ರವಾಸದಲ್ಲಿದ್ದ ಕಾರಣ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಿರಿಯ ನಾಯಕತ್ವದ ಸ್ಥಾನವನ್ನು ತುಂಬುವ ಜವಾಬ್ದಾರಿ ಪ್ರಿಯಾಂಕಾ ಅವರ ಮೇಲಿತ್ತು. ಬಿಜೆಪಿಯು ರಾಹುಲ್ ಗಾಂಧಿಯವರನ್ನು ಪೂರ್ಣಕಾಲಿಕ ರಾಜಕಾರಣಿ ಅಲ್ಲ ಎಂದು ಟೀಕಿಸ್ತಾ ಇರುವ ಸಂದರ್ಭದಲ್ಲಿ ಪ್ರಿಯಾಂಕಾ ಅವರು ಸಂಸತ್ತಿನಲ್ಲಿ ಆಕ್ಟಿವ್ ಆಗಿರುವುದು ಮತ್ತು ಪ್ರಧಾನಿಯವರೊಂದಿಗೆ ಸಭ್ಯತೆಯಿಂದ ಸಂವಹನ ನಡೆಸುವುದು ಪಕ್ಷದ ವರ್ಚಸ್ಸನ್ನು ಕಾಪಾಡಲು ನೆರವಾಯಿತು. ಇನ್ನು ಬಿಜೆಪಿ ಮತ್ತು ಅದರ ಬೆಂಬಲಿಗರು ನೆಹರು ಗಾಂಧಿ ಕುಟುಂಬವನ್ನು ಅಹಂಕಾರಿ ಎಂದು ಬಿಂಬಿಸಲು ಪ್ರಯತ್ನಿಸ್ತಾ ಇದ್ರು. ಪ್ರಿಯಾಂಕಾ ಗಾಂಧಿಯವರು ಅತ್ಯಂತ ಸರಳವಾಗಿ ಮತ್ತು ಮುಕ್ತವಾಗಿ ರಾಜನಾಥ್ ಸಿಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸಿದ್ದು ಬಿಜೆಪಿಯ ಈ ನಿರೂಪಣೆಯನ್ನು ಸುಳ್ಳು ಮಾಡಲು ಸಹಾಯ ಮಾಡಿತು. ಈ ಮೃದು ರಾಜತಾಂತ್ರಿಕತೆ ವಿರೋಧ ಪಕ್ಷದ ಬಗ್ಗೆ ಸಾರ್ವಜನಿಕರಲ್ಲಿ ಪಾಸಿಟಿವ್ ಭಾವನೆಯನ್ನ ಮೂಡಿಸಲು ಸಹಕಾರಿಯಾಯಿತು. ಈ ಚಹಾಕೂಟದ ಸಂಭಾಷಣೆಯನ್ನ ನೋಡ್ತಾ ಹೋದ್ರೆ ಪ್ರಧಾನಿ ಮೋದಿಯವರ ಇತ್ತೀಚಿನ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ಪ್ರವಾಸದ ಬಗ್ಗೆ ಪ್ರಿಯಾಂಕಾ ಅವರು ಪ್ರಶ್ನಿಸಿದ್ರು. ವಿಶೇಷವಾಗಿ ಇಥಿಯೋಪಿಯಾದ ಅಭಿವೃದ್ಧಿಯ ಬಗ್ಗೆ ಪ್ರಧಾನಿ ವಿವರಿಸಿದರು. ಇನ್ನು ದೆಹಲಿಯ ಮಾಲಿನ್ಯದ ನಡುವೆ ವಯನಾಡಿನ ಗಿಡಮೂಲಿಕೆಗಳು ಹೇಗೆ ಅಲರ್ಜಿಯನ್ನ ತಡೆಗಟ್ಟಲು ಸಹಾಯ ಮಾಡುತ್ತವೆ ಎಂಬ ಬಗ್ಗೆ ಪ್ರಿಯಾಂಕಾ ಅವರು ಚರ್ಚಿಸಿದ್ರು. ಈ ಭೇಟಿಯನ್ನು ಬಳಸಿಕೊಂಡು ಬಿಜೆಪಿಯು ಕಾಂಗ್ರೆಸ್ ಪಕ್ಷದೊಳಗೆ ಅಸಮಾಧಾನವಿದೆ ಎಂಬ ಚಿತ್ರಣವನ್ನ ನೀಡಲು ಪ್ರಯತ್ನಿಸಿತು. ಬಿಜೆಪಿ ವಕ್ತಾರ ಶೆಹಜಾದ್
ಪೂನಾವಾಲಾ ಅವರು ಕಾಂಗ್ರೆಸ್ ಈಗ ರಾಹುಲ್ ಕಾಂಗ್ರೆಸ್ ಮತ್ತು ಪ್ರಿಯಾಂಕಾ ಕಾಂಗ್ರೆಸ್ ಎಂದು ಬೇರ್ಪಟ್ಟಿದೆ ಎಂದು ಟೀಕಿಸಿದರು. ಇಮ್ರಾನ್ ಮಸೂದ್ ಅವರಂತಹ ಕೆಲವು ಕಾಂಗ್ರೆಸ್ ನಾಯಕರು ಪ್ರಿಯಾಂಕಾ ಅವರನ್ನು ಪ್ರಧಾನಿ ಅಭ್ಯರ್ಥಿ ಮಾಡಿ ಎಂದು ಹೇಳ್ತಾ ಇರುವುದು ರಾಹುಲ್ ಗಾಂಧಿ ಅವರ ನಾಯಕತ್ವದ ಮೇಲಿನ ಅಪನಂಬಿಕೆಯನ್ನು ತೋರಿಸುತ್ತದೆ ಎಂದು ಬಿಜೆಪಿ ವಾದಿಸಿತು. ಆದರೆ ಈ ಭೇಟಿಯ ಅಸಲಿ ಉದ್ದೇಶವು ಪಕ್ಷದ ಒಳಗಿನ ಸಂಘರ್ಷಕ್ಕಿಂತ ಹೆಚ್ಚಾಗಿ ಸಂಸತ್ತಿನಲ್ಲಿ ಕಾಂಗ್ರೆಸ್ನ ಉಪಸ್ಥಿತಿಯನ್ನು ಬಲಪಡಿಸುವುದಾಗಿತ್ತು. ಪ್ರಿಯಾಂಕಾ ಅವರು ಒಂದು ಕಡೆ ಪ್ರಧಾನಿಯವರೊಂದಿಗೆ ಸೌಜನ್ಯದಿಂದ ವರ್ತಿಸಿದ್ರು, ಮತ್ತೊಂದೆಡೆ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಮತಗಳ್ಳತನದಂತಹ ವಿಷಯಗಳ ಬಗ್ಗೆ ಸರ್ಕಾರವನ್ನು ಕಟುವಾಗಿ ಟೀಕಿಸುತ್ತಲೇ ಬಂದರು. ಇನ್ನು ಈ ಭೇಟಿಯು ಕೇವಲ 2025ರ ಘಟನೆಯಾಗಿರದೆ 2026ರ ವಿಧಾನಸಭಾ ಚುನಾವಣೆಗಳ ಮೇಲೆ ಪ್ರಭಾವ ಬೀರುವ ತಂತ್ರಗಾರಿಕೆಯಾಗಿರಬಹುದು. ಪ್ರಿಯಾಂಕಾ ಗಾಂಧಿಯವರನ್ನು ಅಸ್ಸಾಂ ವಿಧಾನಸಭಾ ಚುನಾವಣೆಯ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಅಸ್ಸಾಂನಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯನ್ನು ಸೃಷ್ಟಿಸಲು ಪ್ರಯತ್ನಿಸ್ತಾ ಇರುವಾಗ ಪ್ರಿಯಾಂಕಾ ಅವರು ದೆಹಲಿಯಲ್ಲಿ ಮೃದುವಾಗಿ ವರ್ತಿಸುವ ಮೂಲಕ ಬಿಜೆಪಿಯ ಆಕ್ರಮಣಕಾರಿ ಧೋರಣೆಯನ್ನು ತಗ್ಗಿಸಲು ಪ್ರಯತ್ನಿಸಿರಬಹುದು. ಮಲಯಾಳಂ ಕಲಿಕೆ ಮತ್ತು ಕೇರಳದ ಹಿತಾಸಕ್ತಿಗಳ ಬಗ್ಗೆ ಇವರು ಪ್ರಧಾನಿಯವರೊಂದಿಗೆ ಮಾತನಾಡಿದ್ದು ಕೇರಳದ ಮುಂಬರುವ ಚುನಾವಣೆಗಳಲ್ಲಿ ಇವರಿಗೆ ಹೆಚ್ಚಿನ ಲಾಭವನ್ನ ತಂದುಕೊಡಬಹುದು. ಇನ್ನು ಪ್ರಿಯಾಂಕಾ ಅವರು ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಜಂಟಿ ಸಂಸದೀಯ ಸಮಿತಿ ಸಭೆಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ಇಂತಹ ನಿರ್ಣಾಯಕ ವಿಷಯಗಳಲ್ಲಿ ಸರ್ಕಾರದೊಂದಿಗೆ ಸಂವಾದದ ಮಾರ್ಗವನ್ನು ಮುಕ್ತವಾಗಿಡುವುದು ಇವರ ಉದ್ದೇಶವಾಗಿತ್ತು. ಇನ್ನು ಚಹಾಕೂಟದ ಸ್ನೇಹಮಯ ಮಾತುಕತೆಗಳ ಹೊರತಾಗಿ ಸದನದ ಒಳಗೆ ಪ್ರಿಯಾಂಕಾ ಗಾಂಧಿ ಮತ್ತು ಸರ್ಕಾರದ ನಡುವಿನ ಸಂಘರ್ಷವು ಮುಂದುವರೆದಿತ್ತು. ವಂದೇ ಮಾತರಂ ಗೀತೆಯ ಕುರಿತಾದ ಚರ್ಚೆಯನ್ನು ಬಿಜೆಪಿ ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಮಾಡುತ್ತಿದೆ ಎಂದು ಇವರು ಆರೋಪಿಸಿದರು. ಇದಷ್ಟೇ ಅಲ್ಲದೆ ನೆಹರು ಅವರ ವಿರುದ್ಧದ ಪ್ರಧಾನಿಯವರ ಮೋದಿಯವರ ಟೀಕೆಗಳಿಗೆ ಉತ್ತರಿಸಲು ವಿಶೇಷ ಅಧಿವೇಶನವನ್ನ ಕರೆಯುವಂತೆ ಸವಾಲು ಹಾಕಿದ್ರು. ಇದು ಪ್ರಿಯಾಂಕಾ ಗಾಂಧಿಯವರ ರಾಜಕೀಯ ಪಕ್ವತೆಯನ್ನು ತೋರಿಸುತ್ತದೆ. ಇವರು ವೈಯಕ್ತಿಕ ಸಂಬಂಧಗಳು ಮತ್ತು ರಾಜಕೀಯ ಸಿದ್ಧಾಂತದ ಹೋರಾಟದೊಂದಿಗೆ ಹೇಗೆ ಸಮತೋಲನಗೊಳಿಸಬೇಕು ಎಂಬುದನ್ನು ಅರಿತಿದ್ದಾರೆ. ಇದು ಇವರಿಗೆ ದೀರ್ಘಾವಧಿಯಲ್ಲಿ ಒಬ್ಬ ಸಮರ್ಥ ನಾಯಕಿಯಾಗಿ ಹೊರಹೊಮ್ಮಲು ಸಹಾಯ ಮಾಡುತ್ತದೆ. ಇನ್ನು ಪ್ರಿಯಾಂಕಾ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಅಸಲಿ ಕಾರಣವು ಕೇವಲ ಒಂದು ಚಹಾಕೂಟಕ್ಕೆ ಸೀಮಿತವಾಗಿಲ್ಲ. ಇದು ಭಾರತೀಯ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಸಂವಾದದ ಹಾದಿಯನ್ನ ಮರುಶೋಧಿಸುವ ಪ್ರಯತ್ನವಾಗಿತ್ತು. ಪ್ರಿಯಾಂಕಾ ಗಾಂಧಿಯವರು ಈ ಭೇಟಿಯ ಮೂಲಕ ತಮ್ಮ ಕ್ಷೇತ್ರದಲ್ಲಿನ ಬದ್ಧತೆಯನ್ನು ತೋರಿಸಿದ್ದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಸಮತೋಲಿತ ನಾಯಕಿಯಾಗಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡರು. ಭವಿಷ್ಯದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಸಂಸತ್ತಿನಲ್ಲಿ ಮತ್ತು ಹೊರಗೆ ಬಿಜೆಪಿಗೆ ಹೇಗೆ ಪ್ರಬಲ ಸವಾಲಾಗಿ ಪರಿಣಮಿಸುತ್ತಾರೆ ಎಂಬುದು ಆಸಕ್ತಿದಾಯಕವಾಗಿದೆ. ಇವರ ಈ ಸ್ನೇಹಪರ ಆದರೆ ತೀಕ್ಷ್ಣ ಧೋರಣೆಯು 2026ರ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನ ನೀಡಬಹುದು. ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದು ಇವರ ದೌರ್ಬಲ್ಯವಲ್ಲ, ಬದಲಾಗಿ ಇದು ಅವರ ರಾಜತಾಂತ್ರಿಕ ಶಕ್ತಿಯ ಭಾಗವಾಗಿತ್ತು ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.